ಮತ್ತೆ ಸಾಕಷ್ಟು ಟ್ರೋಲ್ ಪೇಜರ್ಸ್ ಆಗಿರ್ಬೋದು ಅಥವಾ ಸಾಕಷ್ಟು ಕಾಮೆಂಟ್ಸ್ ಬಂದಾಗ ಇಲ್ಲ ಅವ್ರು ಆಕ್ಚುಲಿ ಲವರ್ಸ್ ಆಗಿದ್ರು ಹೊರಗೆ, ಒಳಗ್ ಬಂದ್ಮೇಲೆ ಬ್ರೇಕಪ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಆ ಗಾಸಿಪ್ ನಿಜನಾ ಅಂತ? ಇಲ್ಲ, ನಮ್ಮಿಬ್ರು ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಲೈಕ್ ಹಿ ರೆಸ್ಪೆಕ್ಟ್ಸ್ ಮಿ, ಐ ರೆಸ್ಪೆಕ್ಟ್ಸ್ ಹಿಮ್. ಅವ್ರು ನನ್ನನ್ನು ಕೇರ್ ಮಾಡ್ತಾರೆ, ನಾನು ಅವ್ರನ್ನ ಕೇರ್ ಮಾಡ್ತೀನಿ. ಒಂದು ಹುಡುಗ ಬೆಸ್ಟ್ ಫ್ರೆಂಡ್ ಆಗಿರ್ಬಾರ್ದು ಅಂತ ಏನಿಲ್ವಲ್ಲ, ಆ ಒಂದು ಬೆಸ್ಟ್ ಫ್ರೆಂಡ್ ಜಾಗದಲ್ಲಿ ಧರ್ಮ ಇದ್ದಾರೆ ನನ್ನ ಲೈಫಲ್ಲಿ. ಎಸ್, ಓಕೆ. ಈಗ ಅನುಷಾ ರೈ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ಟಿದ್ದೀನಿ, ಅದು ಖಂಡಿತ ಹೌದು. ಸೊ ದರ್ಶನ್ ಬಗ್ಗೆ ನೀವು ಅಮ್ಮನ ಹತ್ರ ಬಂದು ಮನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಏನ್ ಡಿಸ್ಕಸ್ ಮಾಡಿದ್ರಿ? ದರ್ಶನ್ ಸರ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ ಅಂತ? ನಾನು ಆಚೆ ಬಂದ ತಕ್ಷಣ ಮಮ್ಮಿ ನನಗೆ ಫಸ್ಟ್ ಹೇಳಿದ್ದೇನೆ ದರ್ಶನ್ ಸರ್ ರಿಲೀಸ್ ಆದ್ರು ಅಂತ. ನಾನು ವಾವ್ ಅಂತ ಎಕ್ಸೈಟ್ ಆಗೋ ಅಷ್ಟೊತ್ತಿಗೆ ಬಟ್ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಹುಷಾರಿಲ್ಲ ಅವರಿಗೆ, ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಳಗೆ ಹೋಗ್ತಾರೆ ಅಂದಾಗ ನನಗೆ ನನಗೆ ಆಚೆ ನಾನು ಬಂದಿದ್ದೀನಿ ಅನ್ನೋದು ಒಂದು ದುಃಖ. ಓಕೆ. ಆಮೇಲೆ ಈ ಕಡೆ ಮತ್ತವ್ರು ವಾಪಸ್ ಹೋಗ್ತಾರೆ ಅನ್ನೋದು ಇನ್ನೊಂದು ದುಃಖ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬೇಕು, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಂದರೆ ಇವಾಗ ಈಗ ಬಿಡ್ತಾರೋ ಇಲ್ವೋ ಹೋಗಿ ನೋಡ್ಕೊಬರೋಕ್ಕೆ ಆ ಪ್ರಯತ್ನಗಳಲ್ಲಿ ಇದ್ದೀನಿ. ನೋಡ್ಕೊಂಬರಕ್ಕೆ ಸಾಧ್ಯ ಆಗುತ್ತಾ ಅಂತ ಅನ್ನೋದು. ಆರೋಗ್ಯ ಸಮಸ್ಯೆ ಆಗಿದೆ. ಇಷ್ಟು ದಿನ ಅಲ್ಲಿದ್ದಾಗಲೂ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ಅವ್ರು ಆಚೆ ಬಂದಿರ್ಬೋದಾ, ಏನಾಗ್ತಿರ್ಬೋದು, ಅವ್ರೇನಾದ್ರು ಬಿಗ್ ಬಾಸ್ ನೋಡ್ತಿರ್ಬೋದಾ, ಈ ಥರದ್ದೆಲ್ಲ ಥಾಟ್ಸ್ಗಳು ಇರ್ತಾ ಇತ್ತು ಒಳಗಡೆ. ಬಟ್ ತುಂಬ ದುಃಖ ಆಯಿತು ಕೇಳಿದಾಗ. ಬೇಗ ಹುಷಾರಾಗ್ಲಿ ಅವರು, ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀವು ಬಿಗ್ ಬಾಸ್ ಮನೆ ಒಳಗೆ ದರ್ಶನ್ ಸರ್ ವಿಷಯ ಏನಾದ್ರು ಡಿಸ್ಕಸ್ ಮಾಡಿದ್ದೀರಾ? ಆದ್ರೆ ಒಂದಿನ ಅದನ್ನೆಲ್ಲ ತೋರಿಸಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ನೀವೆಲ್ಲ ಮಾತಾಡಿರೋದು ದರ್ಶನ್ ಸರ್ ಬಗ್ಗೆ. ನೀವೇನಾದ್ರೂ ಆ ಮನೆ ಒಳಗೆ ಡಿಸ್ಕಸ್ ಮಾಡಿದ್ರಾ ಅಂತ? ಅದೇ ಅಂತ ಡೀಪ್ ಕಾನ್ವರ್ಸೇಷನ್ ಏನು ಮಾತಾಡಿಲ್ಲ ಅವ್ರ ಬಗ್ಗೆ. ಸರ್ ರಿಲೀಸ್ ಆಗಿರ್ಬೋದಾ, ಈಗ ಆರಾಮಾಗಿರ್ಬೋದಾ, ಶೂಟಿಂಗ್ ಶುರು ಆಗಿರ್ಬೋದಾ ಅಂತ ಅನ್ನೋದು. ಒಂದ್ಸಲ ನವಗ್ರಹ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಸೃಜನ್ ಅವರು ಓ ಇವಾಗ ನಿಮಗೆ ನವಗ್ರಹ ರಿಲೀಸ್ ಆಗ್ತದೆ, ನಿಮ್ಗೆ ಒಳ್ಳೆ ಪ್ರಮೋಷನ್ ಆಗ್ತಿರುತ್ತೆ ಆಚೆಗಡೆ, ಒಳ್ಳೆ ಸಿನಿಮಾ ಅದು ಅವ್ರ ಪ್ರೊಡಕ್ಷನ್ ಅಲ್ವಾ, ಈ ಥರದ ಒಂದು ನಾರ್ಮಲ್ ಕಾನ್ವರ್ಸೇಷನ್ಸ್ ಮಾತಾಡಿದ್ದು ಅಷ್ಟೇ. ಅದು ಪರ್ಸ್ನಲ್ ಕಾನ್ವರ್ಸೇಷನ್ ಆಗಿರುತ್ತಲ್ಲ, ಅದು ಹಾಗಾಗಿ ಟೆಲಿಕಾಸ್ಟ್ ಆಗಿರಲ್ಲ ಅಷ್ಟೇ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ನಾಲಾಯಕ್ ಯಾರು ಇರ್ಬೋದು ಅಂದ್ರೆ ಯಾರು ಅಂತ? ಸೊ ಲಾಸ್ಟ್ ಟೈಮ್ ಧರ್ಮನ್ ಅವ್ರ ಹೆಸರು ತಗೊಂತಾರೆ ಎಲ್ರು. ಸೊ ನಾಲಾಯಕ್ ಅಲ್ಲ ಅಂತ ನನಗೆ ಫೀಲ್ ಆಯ್ತು. ಲೈಕ್ ನಾಲಾಯಕ್ ಅನ್ನೋ ವರ್ಡ್ ಅವ್ರಿಗೆ ಸೂಟ್ ಆಗಲ್ವೇನೋ, ಅವ್ರು ಅಲ್ವನ್ನೋ ಅಂತ. ಅವ್ರು ಇರೋದೇ ಹಂಗ, 50 ದಿನ ಆದ್ರೂ ಅವ್ರು ಹಂಗೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ನಾಲಾಯಕ್ ಅಲ್ಲ ಅಂತ ನಿಮ್ ಪ್ರಕಾರ ಯಾರು ಅಂತ? ಚಾನ್ಸೇ ಇಲ್ಲ, ನಾಲಾಯಕ್ ಅನ್ನೋರು ಯಾರೂ ಇಲ್ಲ ಅಲ್ಲಿ. ಎಲ್ಲರೂ ಅವ್ರದ್ದೇ ಆದ ಒಂದು ಎಫರ್ಟ್ಸ್. ಈ ಒಬ್ರು ಒಂದು ವಿಷಯದಲ್ಲಿ ಆಕ್ಟಿವ್ ಇದ್ರೆ ಇನ್ನೊಬ್ರು ಆ ವಿಷಯದಲ್ಲಿ ಲೋ ಇರ್ಬೋದು. ಅದೇ ಇನ್ನೊಂದು ವಿಷಯ ಅಂತ ಬಂದಾಗ ಆ ವಿಷಯದಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ಹಂಗಿರುತ್ತೆ ಬಿಟ್ರೆ ನಾಲಾಯಕ್ ಅನ್ನೋರು ಯಾರು ಇಲ್ಲ. ಮತ್ತೆ ಯಾಕೆ ಮನೆಯವರೆಲ್ಲ ಧರ್ಮನ ಚೂಸ್ ಮಾಡ್ತಾರೆ? ನಂಗೆ ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಇದೆ, ಬೇಜಾರಿದೆ. ಅಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಕೂಡ. ಆಚೆ ಏನೋ ಒಂದು ಹೆಸರು ಮಾಡ್ಕೊಂಡು ಇಲ್ಲಿ ಬಂದು ನಾಲಾಯಕ್ ಅಂತ ಅನ್ಸ್ಕೋಬೇಕಾ ಅನ್ನೋದು. ಅದಕ್ಕೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ. ನಾನೊಬ್ಬ ಹೀರೋ, ನನ್ನ ಸಿನಿಮಾ ಇವತ್ತು ಫ್ಲಾಪ್ ಆಗಿದೆ, ಶುಕ್ರವಾರ ರಿಲೀಸ್ ಆಗಿದ್ದು ಅಂದ ತಕ್ಷಣ ನನ್ಗೆ ಮರ್ಯಾದೆ ಕಡಿಮೆ ಆಗುತ್ತಾ ಅಂತ. ಸೊ ಇಲ್ಲಿರೋ 13 ಜನದ ಒಪಿನಿಯನ್ ನೀವು ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಸೊ ಹೊರಗಡೆ ಜನ ನಿಮ್ಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಅವ್ರ ಒಪಿನಿಯನ್. ಅಲ್ಲಿ ಎಲ್ಲೋ 13 ಜನನೂ ಅಲ್ಲ, ಯಾರೋ 3-4 ಜನ ಕೊಟ್ಟಿದ್ದು ಆ ಥರ. ಆಚೆ ಜನ ಪ್ರೀತಿಸ್ತಾ ಇದಾರಲ್ಲ. ಎಸ್, ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಗೆ ಬಂದಿದ್ದಾರೆ. ಸೊ ನಾನು ಕಾಮೆಂಟ್ಸ್ ನೋಡ್ಬೇಕಾದ್ರೆ ಇದ್ರಲ್ಲಿ ಅನುಷಾ ರೈ ಅವ್ರು ಇರ್ಬೇಕಿತ್ತು, ಶೋಭಾ ಅವ್ರು ಬಂದಾಗ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರು. ನಿಮ್ಮ ಅಭಿಪ್ರಾಯ ಏನೋದಕ್ಕೆ ಅಂತ? ಇರಬೇಕಾಗಿತ್ತು. ನಾನು ಅದನ್ನು ಹೆಂಗೆ ಸ್ವೀಕರಿಸ್ತಾ ಇದ್ದೆ ಆ ವೈಲ್ಡ್ ಕಾರ್ಡ್ಸ್ಗಳನ್ನ ಅಷ್ಟು, ಬಿಕಾಸ್ ತುಂಬ ಅಗ್ರೆಸಿವ್ ಒಳಗೆ ಬರ್ತಾರೆ. ಅದು ನಾನು ಹೆಂಗಿರ್ತಾ ಇದ್ದೆ ಆ ಒಂದು ಮೂಮೆಂಟಲ್ಲಿ, ಬಿಕಾಸ್ ನನ್ನ ವ್ಯಕ್ತಿತ್ವ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿತ್ತು ಅನ್ನೋದೆಲ್ಲ ನಾನು ನೋಡಬೇಕಾಗಿತ್ತು. ತುಂಬ ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ನೋಡಿದಾಗೆಲ್ಲ. ಶೆಟ್, ಅಲ್ಲಿ ನಾನಿರ್ತಿದ್ದೆ. ಅಲ್ಲಿ ಚೈತ್ರ ಅವರು ನಂದೊಂದು ಕ್ಲಿಪ್ನ ಮೈಕಿಗೆ ಹಾಕ್ಕೊಂಡಿರ್ತಾರೆ. ಧರ್ಮ ಅವ್ರ ಪಕ್ಕ ನಂದೊಂದು ಶಾಲ್ ಇರುತ್ತೆ, ಅಂದರೆ ಅವರು ಬೆಡ್ ಪಕ್ಕದಲ್ಲಿ ನನ್ನ ಶಾಲ್ ಇಟ್ಕೊಂಡಿದ್ದಾರೆ. ಈ ಕಡೆ ಭವ್ಯನೂ ಇವತ್ತು ನನ್ನ ಶಾಲ್ನ ಹೊತ್ಕೊಂಡಿದ್ರು. ಅದೆಲ್ಲ ನೋಡಿದಾಗ ಓಕೆ, ನಾನಿಲ್ಲ ಅನ್ನೋ ನನ್ನ ವಸ್ತುಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಖುಷಿ ಆಯ್ತು. ನೆನ್ನೆ ಎಪಿಸೋಡ್ ಅಲ್ಲಿ ನೋಡಿದೆ, ಭವ್ಯ ನನ್ನ ಶಾಲ್ನ ಹೊತ್ಕೊಂಡಿರ್ತಾರೆ. ಧರ್ಮ ಅವ್ರ ಬೆಡ್ ಪಕ್ಕದಲ್ಲೇ ನನ್ನ ಶಾಲ್ ಮತ್ತೆ ನನ್ನ ಇಯರಿಂಗ್ ಇತ್ತು. ಭವ್ಯ ಮತ್ತೆ ಚೈತ್ರ, ನಾನು ಯಾವಾಗ್ಲೂ ಕ್ಲಿಪ್ನ ಮೈಕಿಗೆ ಹಾಕುತ್ತಾ ಇದ್ದೆ. ಯೂಶಲಿ ಯಾವಾಗ್ಲೂ ಹಾಕಿರ್ತಾ ಇದ್ದೆ ನಾನು ಆವಾಗ. ಇವಾಗ ಆ ಥರ ಚೈತ್ರ ನನ್ನ ಕ್ಲಿಪ್ನ ಎತ್ಕೊಂಡು ಹಾಕೊಂಡಿದ್ದಾರೆ, ಅದೇ ನನ್ನ ನೆನಪಿಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡು ಸುಮ್ಮನೆ.